ಇಲ್ಲ ಅಂತ ಅದೆಷ್ಟು ಜನ ಅಪ್ಪ ಅಮ್ಮ ಹೀಗೂ ಕಣ್ಕಂತವ್ರಿಗೆ ಆಕೆ ಕಟ್ತಾ ಇದ್ದಾರೆ. ಅದು ಗೊತ್ತೇನ್ರೋ? ಅದು ಗೊತ್ತಾ? ಇಲ್ಲೇ ಬೆಳೆ ಬೆಳೀತಾ ಕೂತ್ರೆ ಹಳ್ಳಿಯವನು ಯಾರು ಹೆಣ್ ಕೊಡಲ್ಲ ಅಂತ ಇದ್ದ ಜಮೀನ ಬಿಟ್ಟು ಸಿಟಿಗೆ ಬಂದು ಯಾರು ಇನ್ನೊಬ್ಬನ ಕೈ ಕೆಳಗೆ ಈ ಹೋಟ್ಲಲ್ಲಿ, ಈ ಬೇಕರಿಯಲ್ಲಿ, ಈ ಕ್ಯಾಬ್ ಓಡಿಸ್ಕೊಂಡು, ಈ ಆಟೋ ಓಡಿಸ್ಕೊಂಡು ಕೆಲಸ ಮಾಡ್ತಿದ್ದಾರೆ. ಅದು ಗೊತ್ತೇನ್ರೋ? ಅನ್ನ ಯಾವ ಪುಣ್ಯಾತ್ಮ ಬೆಳೆದೇವನೇ ಅಕ್ಕಿನ, ಆದ್ರೆ ಇದು ಅನ್ನದ ರೂಪದಲ್ಲಿ ನನ್ನ ಕೈಯಲ್ಲಿದೆ. ಅಂದ್ರೆ ಈ ಅಕ್ಕಿ ಕಾಳ ಮೇಲೆ ನೋಡ ಎಷ್ಟಿದೆ ಅಂತ ಅಲ್ವಾ? ಎಷ್ಟಿದೆ ಅಂತ ಅಲ್ವಾ? ಹಂಗೆ ಈ ಪ್ರಪಂಚದಲ್ಲಿ ಕೋಟಿ ಹೆಣ್ಮಕ್ಳಿದ್ದಾರೆ. ಯಾರು ಒಬ್ರು ಬಂದು ನಿಮ್ ಕೈ ಹಿಡಿತಾರೆ ಅಂದ್ರೆ ಆ ಹೆಣ್ಮಗು ಮೇಲೆ ನಿಮ್ಮ ಋಣ ಎಷ್ಟಿದೆ ಅಂತಲ್ವಾ? ಎಷ್ಟಿದೆ ಅಂತಲ್ವಾ? ಈ ಜನ್ಮದಲ್ಲಿ ನಿಮಗ್ ಬುದ್ಧಿ ಬರಲ್ಲ. ದೇವ್ರ ಹಾಕಿರೋ ಗಂಟಿಗೆ ಅವಮಾನ ಮಾಡ್ಬೇಡ್ರು, ಅವಮಾನ ಮಾಡ್ಬೇಡ್ರಿ. ನಿಮ್ ಕೈಯಲ್ಲಿರೋದನ್ನ ಅನ್ಭವಿಸ್ರು, ನಿಮ್ ಸಿಕ್ತಿರೋದ್ರ ಮೇಲೆ ಆಸೆ ಪಡೋದ್ ಬಿಡ್ರು. ಹೆಣ್ಣು ಮಣ್ಣೆಲ್ಲ ಬೆಳೆ ಬಂದಂತೆ ನಮ್ಮ ಋಣ ಇದ್ದಷ್ಟೇ. ಒಂದು ಹೆಣ್ಣಿನ ಋಣ ಸಿಗಬೇಕಂದ್ರೆ ನಾವು 7 ಜನ್ಮದ ಪುಣ್ಯ ಮಾಡಿರ್ಬೇಕಂತೆ. ನಿಮಗೆ ಮದುವೆ ಯೋಗ ಕೊಡೋದು ಬಿಡೋದು ಆ ಭಗವಂತನ ಕೈಯಲ್ಲಿದೆ. ಕೊಟ್ಟ ಮೇಲೆ ಅದನ್ನು ಕೊನೆವರೆಗೂ ಉಳಿಸ್ಕೊಳ್ಳೋದು ನಿಮ್ಮ ಕೈಲಿದೆ. ನಿಮ್ಗೆ ಸಿಕ್ಕಿರೋದನ್ನ ಅನುಭವಿಸಿ, ಸಿಗದೇ ಇರೋದ್ರ ಮೇಲೆ ಯಾವತ್ತೂ ಆಸೆ ಪಡಬೇಡಿ.